ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಪವಾಡ ಪವಿತ್ರ ಮಣ್ಣಿನ ದಿವ್ಯ ಮಹಿಮೆ. ಗುರುರಾಜರ ಮಹಿಮೆ ಅಪಾರ. ಮಂತ್ರಾಲಯದ ರಾಯರ ಬೃಂದಾವನದ ಪವಿತ್ರ ಮಣ್ಣನ್ನು ನಾವು ಅತ್ಯಂತ ಭಕ್ತಿಯಿಂದ ಮೃತ್ತಿಕೆ ಎಂದು ಕರೆಯುತ್ತೇವೆ. ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶಿಸುವಾಗ ನೀಡಿದ ಭರವಸೆಯಂತೆ ಈ ಮೃತ್ತಿಕೆಯು ಇಂದಿಗೂ ಕೋಟ್ಯಂತರ ಭಕ್ತರ ಶಾರೀರಿಕ ಮತ್ತು ಮಾನಸಿಕ ಕಷ್ಟಗಳನ್ನು ದೂರ ಮಾಡುತ್ತಿದೆ. 1. ಮೃತ್ತಿಕೆ ಎಂದರೆ ಕೇವಲ ಮಣ್ಣಲ್ಲ. ಮೃತ್ತಿಕೆ ಎಂದರೆ ಮಣ್ಣು ಎಂದರ್ಥ ನಿಜ. ಆದರೆ ಮಂತ್ರಾಲಯದ ಮೃತ್ತಿಕೆಯು ರಾಯರ ತಪೋಶಕ್ತಿಯಿಂದ ಪವಿತ್ರಗೊಂಡ ದಿವ್ಯಾಂಶ. ಮಂತ್ರಾಲಯದ ಈ ಭೂಮಿ ಹಿಂದೆ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಪುಣ್ಯಭೂಮಿ. ಹಾಗಾಗಿ ಅಲ್ಲಿನ ಪ್ರತಿ ಕಣವೂ ದೈವಿಕ ಶಕ್ತಿಯಿಂದ ಕೂಡಿದೆ. 2. ಇದ್ದಿಲೆ ಗಂಧವಾದ ಪವಾಡ. ರಾಯರು ಬೃಂದಾವನ ಪ್ರವೇಶಿಸುವ ಮುನ್ನ ನಡೆದ ಈ ಘಟನೆ ಮೃತ್ತಿಕೆಯ ಶಕ್ತಿಗೆ ಸಾಕ್ಷಿ. ಒಮ್ಮೆ ರಾಯರ ಪರೀಕ್ಷೆ ಮಾಡಲು ಒಬ್ಬ ವ್ಯಕ್ತಿ ಗಂಧದ ಕೊರಡಿನ ಬದಲು ಸುಟ್ಟ ಇದ್ದಿಲನ್ನು ತೇಯಲು ನೀಡಿದನು. ರಾಯರು ಯಾವುದನ್ನೂ ಅರಿಯದವರಂತೆ ಮಂತ್ರ ಪಠಿಸುತ್ತಾ ಆ ಇದ್ದಿಲನ್ನು ತೇಯ್ದರು. ಅಚ್ಚರಿಯೆಂದರೆ ಆ ಕಪ್ಪು ಗಂಧವನ್ನು ಭಕ್ತರ ಮೇಲೆ ಪ್ರೋಕ್ಷಿಸಿದಾಗ ಅದು ಅದ್ಭುತ ತಂಪು ನೀಡಿತು. ಅಷ್ಟೇ ಅಲ್ಲ, ಚರ್ಮವ್ಯಾಧಿಯಿಂದ ಬಳಲುತ್ತಿದ್ದವರು ಆ ಕಪ್ಪು ಗಂಧ ಹಚ್ಚಿಕೊಂಡ ತಕ್ಷಣ ಅವರ ರೋಗ ಗುಣವಾಯಿತು. ಮಂತ್ರ ಮತ್ತು ಸಂಕಲ್ಪದ ಶಕ್ತಿಯಿಂದ ಸಾಮಾನ್ಯ ಇದ್ದಿಲು ಮದ್ದಾಗಬಲ್ಲದು ಎಂಬುದಕ್ಕೆ ಇದೇ ಸಾಕ್ಷಿ. 3. ಮೃತ್ತಿಕೆಯ ಅದ್ಭುತ ಗುಣಗಳು. ಭಕ್ತರು ಮಂತ್ರಾಲಯದಿಂದ ಮೃತ್ತಿಕೆಯನ್ನು ತಂದು ಮನೆಯಲ್ಲಿ ಪೂಜಿಸುತ್ತಾರೆ. ಇದರ ಪ್ರಭಾವಗಳು ಹೀಗಿವೆ. ವ್ಯಾಧಿ ನಿವಾರಣೆ. ನಂಬಿಕೆಯಿಂದ ಮೃತ್ತಿಕೆಯನ್ನು ಪ್ರೋಕ್ಷಿಸಿಕೊಂಡರೆ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ. ನಕಾರಾತ್ಮಕ ಶಕ್ತಿಗಳ ನಾಶ. ಮನೆಯಲ್ಲಿ ಮೃತ್ತಿಕೆ ಇರುವುದರಿಂದ ದೃಷ್ಟಿದೋಷ ಮತ್ತು ಭಯ ದೂರವಾಗುತ್ತದೆ. ಮಾನಸಿಕ ಶಾಂತಿ. ಆತಂಕದಲ್ಲಿರುವವರಿಗೆ ರಾಯರ ಮೃತ್ತಿಕೆ ಒಂದು ದಿವ್ಯ ಔಷಧ. 4. ಮೃತ್ತಿಕಾ ಬೃಂದಾವನಗಳು. ರಾಯರು ಇಂದು ಜಗತ್ತಿನ ಸಾವಿರಾರು ಮಠಗಳಲ್ಲಿ ನೆಲೆಸಿದ್ದಾರೆ. ಮಂತ್ರಾಲಯದ ಮುಖ್ಯ ಬೃಂದಾವನದಿಂದ ತಂದ ಪವಿತ್ರ ಮೃತ್ತಿಕೆಯನ್ನು ಎಲ್ಲಿ ಪ್ರತಿಷ್ಠಾಪಿಸುತ್ತಾರೋ ಅಲ್ಲಿ ರಾಯರು ಸಾನ್ನಿಧ್ಯ ವಹಿಸುತ್ತಾರೆ ಎಂಬುದು ಭಕ್ತರ ದೃಢನಂಬಿಕೆ. ಬ್ರಿಟಿಷ್ ಅಧಿಕಾರಿಯೊಬ್ಬರು ಈ ಮೃತ್ತಿಕೆಯನ್ನು ಅಪಹಾಸ್ಯ ಮಾಡಿದಾಗ ಅವರ ಕುದುರೆ ಅಸ್ವಸ್ಥವಾಯಿತು. ನಂತರ ಅಧಿಕಾರಿಯು ಮೃತ್ತಿಕೆಯ ಮಹಿಮೆ ಅರಿತು ಕ್ಷಮೆ ಕೇಳಿ ಅದನ್ನು ಕುದುರೆಗೆ ಹಚ್ಚಿದಾಗ ಅದು ತಕ್ಷಣ ಗುಣಮುಖವಾಯಿತು ಎಂಬ ಕಥೆಯು ಜನಜನಿತವಾಗಿದೆ. ಶ್ಲೋಕ. ಮೃತ್ತಿಕಾ ಪಾವನಿ ಯಾಚ ರಾಘವೇಂದ್ರಸ್ಯ ಸತ್ತಮೈಃ ಸಂಸೇವಿತಾ ಸರ್ವಪಾಪಹಾರಿಣಿ ಭವತು ಮೇ ಸದಾ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಮೃತ್ತಿಕೆಯು ನನ್ನ ಸರ್ವ ಪಾಪಗಳನ್ನು ಹರಿಸಲಿ ಮತ್ತು ನನಗೆ ಮಂಗಳವನ್ನುಂಟು ಮಾಡಲಿ. ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಈ ಮಹಿಮೆಯನ್ನು ಕೇಳುವುದೇ ಒಂದು ಪುಣ್ಯ. ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ಇತರ ಪವಾಡಗಳ ಬಗ್ಗೆ ಅಥವಾ ಅವರ ಜೀವನ ಚರಿತ್ರೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕೇಳಬಹುದು.